ಮಾಡ್ರಿ ಇಂಥದ್ದೇ ಒಂದು ಸರಳ ಲೆಕ್ಕ ಹಾಕಿನು ನೀವು ಸರಿಯಾಗಿ ಇದು OMR ಮೆಥಡ್ದಾಗೂ ತೋರಿಸ್ತದ. ಹುಷಾರಿರ್ರಿ. ಹಾಂ, ಇನ್ನೂ ಭಾಳ ಹುಷಾರಂದ್ರೆ ಭಾಳ ಹುಷಾರು. ಇದನ್ನು ಹೆಂಗೆ OMRದಾಗ ಮಾಡ್ಬೇಕು ಅನ್ನೋದು ಇದೊಂದು ತಿಳಿಸ್ಬಿಡ್ತಾನೆ. ಯಾಕಂದ್ರೆ ಇಲ್ಲಿ ನಿಮಗೂ OMRದಾಗ ಇಂಥ ದೊಡ್ಡ ಲೆಕ್ಕ ಸರ್ ಹೆಂಗೆ ಬಾಯ್ಲಿಂದ ತಿಳಿಸ್ತಾರೆ ಅನ್ನೋದು ನಿಮಗೆ ಭಾಳ ಕುತೂಹಲ ಇರ್ತದೆ. ಇದನ್ನು ಬಾಯಲ್ಲೇ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ನ ಹಾಗೆ ಕ್ಲೀವ್ ಇರ್ತಾವೆ. ಟ್ರಿಕ್ಸ್ಗಳನ್ನು ಹಾಗೆ ಉಪಯೋಗ ಮಾಡಿರ್ತಾರೆ ಅವು. ಯಾಕಂದ್ರೆ ಈ ಪೇಪರನ್ನು ಬಾಯ್ಲಿಂದ ಉತ್ತರ ಹೆಂಗೆ ಹಾಕೋದು ಅನ್ನೋದನ್ನು ತೋರಿಸ್ತದೆ. ಮತ್ತು ಲಕ್ಷ ಕೊಟ್ಟು ನೋಡ್ರಿ. ಒಂದು ಸೈಕಲ್ ಮೋಟಾರನ್ನು 40,000 ರೂಗೆ ಕೊಳ್ಳಲಾಯಿತು. ಅದನ್ನು ಮಾರಿದಾಗ 10.34% ಹಾನಿ ಆಯಿತು. ಆ ಸೈಕಲ್ ಮೋಟಾರದ ಮಾರಾಟದ ಬೆಲೆ ಎಷ್ಟು ನೋಡ್ರಿ. ಕೊಂಡ ಬೆಲೆ ಬರೋಬ್ಬರಿ ನೀವು ಮಾಡಿರಲ್ಲ, ಮಾಡಿರ್ಬೇಕಾದ್ರೆ ನಾನು ಸಂಗತಿ ಬರೆದು ಬಿಡ್ತಾನೆ. 40,000 ನೋಡ್ರಿ. ಹೌದಾ? ಹಾಂ, ಮಾಡಿರಿ. ಮ್ಯೂಟ್ ಮಾಡಿರಿ. ನಾ ಮುಂದೆನೂ ತಿಳಿಸ್ತಾನೆ. ವಿಡಿಯೋ ಆನ್ ಮಾಡಿ. ಹಾನಿ ಬರೋಬ್ಬರಿ 10.34% ಹಾನಿ. ಇದು ಮಿಶ್ರ ಬಿಂದರಾಶಿಯ ವಿಷಯ. 14 40 43 4% ಕೇಳ್ಯಾರೇನು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಈಗ ನಾ ಇಷ್ಟೆಲ್ಲ ಲೆಕ್ಕ ಮಾಡೀನಿ. ಈಗ ಬಿಡಿಸಿನ ಇದು ಹಾನಿ 4,300 ಬರ್ತದೆ. ಬಾಯಿಲೆ ಹೇಳಿನಿ ಇದ್ರದ್ದು ಹಾನಿ ಎಷ್ಟು ಬರ್ತದೆ? 4,300 ಬರ್ತದೆ. ನಾ ಆಮೇಲೆ ಹೇಳ್ತಾನೆ ನೋಡ್ರಿ. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ ಬರೋಬ್ಬರಿ 43.4% ಹಾನಿ. ಯಾಕನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ. 40,000 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಎಷ್ಟಿರ್ತದೆ? 40,000 ಗುಂಡ್ಲೆ 43 ಡಿವೈಡೆಡ್ ಬೈ 100 ಗುಂಡ್ಲೆ 4. ಇವೆರಡು ಪೂಜೆ ತೆಗೀರಿ, ಇವೆರಡು ಪೂಜೆ ತೆಗೀರಿ. 4 ಒಂದಲೇ 4 ನೂರ್ಲೆ. 43ಕ್ಕೆ 100ಕ್ಕೆ ಗುಣಾಕಾರ ಮಾಡಿರಿ. 4,300 ಹಾನಿ ಬಂತು. ಹಾನಿ ಬರೋಬ್ಬರಿ 4,300 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಹಾನಿ. ಕೊಂಡ ಬೆಲೆ 40,000, ಹಾನಿ 4,300 ಬರೋಬ್ಬರಿ ಪೂಜೆ 10 3 ಹೋದ್ರೆ 7, ಕೈಲ ಬಂತು 1, 10 5 ಆದ್ರೆ 5, ಕೈಲ ಬಂತು 1 3 ನೋಡಿ 35,700. ಸರಿಯಾಗಿ ತಿಳ್ಕೊಬೇಕು. 35,700 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 35,700 ಎಲ್ಲದ ಇಲ್ಲ ಡಿ. ಇದನ್ನ OMRದಾಗ ಹೆಂಗೆ ಮಾಡೋದು ಆಗ ನಾ ಬಾಯಲ್ಲೇನೆ ಹೇಳಿದ್ ನಿಮಗೆ. ಇದು ಹೆಂಗೆ ಮಾಡಬೇಕು, ಯಾವ ಸಂದರ್ಭದಾಗ ನನ್ನಂಗೆ ಬಾಯಲ್ಲಿ ಉತ್ತರ ಹೇಳ್ಬೇಕು ಅನ್ನೋದು ಹೇಳ್ತಾನು ಲಕ್ಷ ಕೊಟ್ಟು ನೋಡ್ರಿ. ಇಂಥವೆಲ್ಲ ನಾವು ವಿಡಿಯೋ ಮಾಡಿ ಇಟ್ಟನು. ಆಮೇಲೆ ನೀವು ಇಂಥ ಗಣಿತಗಳನ್ನು ಹಾಕಿದಾಗ ನೀವು ಕಚ್ಚಾ ಇರಲಾರ್ದು ಉಪಯೋಗ ಮಾಡ್ತೀರಿ. ಸುಮ್ಮ ಒಂದು ಉದಾಹರಣೆ ತೋರಿಸ್ಲಿಕ್ಕಂತ ನಾನು ನಿಮಗೆ ಇಂಥವೆಲ್ಲ ಮುಂದೆ ಭಾಳ ತೋರಿಸ್ತಂತ. ಈಗ ನೋಡ್ರಿ, 4,300 ಹಾನಿ ಬರ್ತದ ಅಂತ ನಾ ಹೇಳಿದ್ದೆ ಮೊದಲೇ. ಗಣಿತ ಬಿಡಿಸೋಕ್ಕಿಂತ ಮೊದಲೇ ಹೇಳಿದ್ದೆ. ಅದು ಹೆಂಗೆ ಹೇಳಿ ನಾನು ತೋರಿಸ್ತಾನೆ ನೋಡ್ರಿ.
ಇಲ್ಲಿ ಏನದ 40,000 ಅದ. ಇಲ್ಲಿ ಈ 40,000 ಪ್ರಾರಂಭದ ಅಂಕಿನ ಛೇದಿತ್ತು ಅಂತಂದ್ರೆ ಇವು 2 0, ಅದು ಒಂದು ಏನಾಗ್ತದೆ 4 ಹೋತಂದ್ರೆ 100 ಬಂದುಬಿಡ್ತದೆ ಇಲ್ಲಿ. ಯಾಕಂದ್ರೆ ಈ 100ಕ್ಕೆ 2 0 ತೆಗೀರಿ, 100ರದ 2 0 ತೆಗಿಬೇಕು. ಯಾಕಂದ್ರೆ 100 ಕೊಂಡ ಬೆಲೆ ಇರ್ತದಲ್ಲ, ಅವು 2 0 ತೆಗೀರಿ. ಅವು 2 0 100 ಕೊಂಡ ಬೆಲೆದು 2 0 ತೆಗಿಬೇಕು ನೀವು. ನಾ ತೋರಿಸ್ತೀನಿ ಐಡಿಯಾ ನಿಮ್ಗೆ. ಈಗ ಕೊಂಡ ಬೆಲೆದ್ದು 2 0 ತೆಗೀರಿ. ಆಮೇಲೆ ಈ ಛೇದದಿಂದ ಬಾಚಿದ್ರೆ 100 ಬರ್ತದೆ. ಆಮೇಲೆ ಇದು ವಿಷಮ ಬಿಂದ ರಾಶಿ ಮಾಡಿದಾಗ ಎಷ್ಟು ಬಂದದ್ದು ನೋಡ್ರಿ, 43 ಬಂದದ್ದು. 43 100 ನೀವು ಹಾನಿ ಅಂತ ತಿಳ್ಕೊಂಡು ಇಟ್ಬಿಡ್ಬೇಕು. ಇನ್ನೊಂದ್ಸಲ ಹೇಳ್ತಾನೆ ನಾನು, ಇಲ್ಲಿ ಶೇಕಡಾದ್ದು ಇಲ್ಲಿ 100 ಕೊಂಡ ಬೆಲೆಗೆ ಅಂದಾಗ ಈ 2 0 ತೆಗೀರಿ. ಉಳಿತೆಷ್ಟು 400 ಉಳಿತು. 4ರಲ್ಲೇ ಬಾಗಿಸ್ರಿ ಅದನ್ನು 100. ಇದನ್ನು ವಿಷಮ ಬಿಂದ ರಾಶಿ ಮಾಡಿದಾಗ ಮ್ಯಾಲೆ ಎಷ್ಟಾಗಿರ್ತದೆ, 43 ಆಗಿರ್ತದೆ. ಆ 43ಕ್ಕೆ ಆ 100ಕ್ಕೆ ಗುಣಾಕಾರ ಮಾಡಿದ್ರೆ 43 ಹಾನಿ ಆಯ್ತು. ಕೊಂಡ ಬೆಲೆದಾಗ ಹಾನಿ ಕಳೆದು ಬಿಡ್ರಿ 37,500 ಬಾಯ್ಲೇನ ಮಾಡೋದು. ನಾ ಇಂಥವೆಲ್ಲ ಹೇಳ್ದಂದ್ರೆ ಮುಂದೆ ನನಗೆ ಮಾಡ್ಲಿಕ್ಕೆ ಹಚ್ತೀವಿ ನಾವು. ಅದಕ್ಕೆ ನಿಮಗೆ ನಾ ಕ್ಲೂ ಕೊಟ್ಟಿರ್ತಂದು. ಹೆಂಗಂದ್ರೆ ಇದನ್ನು OMRದಾಗ ಹೆಂಗೆ ಮಾಡಬೇಕು ಅದು ನಿಮ್ಗೆ ಗೊತ್ತಿರ್ಬೇಕು. ನೋಡ್ರಿ ನಾ ತಿಳಿಸ್ತಾನೆ. 14 40 1 3 43 ಇಲ್ಲಿ ಇಟ್ಟು ಬಿಡ್ರಿ. ಇಷ್ಟು ಗುಂಡೆ ಇಲ್ಲಿ 100ರದ 2 0 ತೆಗೀರಿ. 4ರಲ್ಲೇ ಒಂದು ಬಾಗಿಸಿದ್ರೆ 100 ಬರ್ತದಿಲ್ಲ ನೋಡ್ರಿ. ಇದು ಹಾನಿ ಬಂದ್ಬಿಡ್ತು. ಇಷ್ಟೇ ಬಾಯಿನಿಂದ ಮಾಡ್ಕೊಂಡು ಬಿಡ್ರಿ ನೀವು. ಹಾನಿ ಅನ್ನೋದ ಕೊಂಡ ಬೆಲೆದಾಗ ಕಳೆದು ಬಿಡ್ರಿ, ಮುಗಿದೋತು. ನೋಡೋಣ ಹೆಂಗೆ ತೋರ್ಸಿದ್ದು. ಇಂಥವೆಲ್ಲ ಗಣಿತಗಳನ್ನ ನೀವೇ ಬರ್ಬರ್ತಾ ಮಾಡ್ತೀರಿ, ಎಕ್ಸ್ಪರ್ಟ್ ಆಗಿಬಿಡ್ತೀರಿ ನೀವು. ಚೆಂದಂಗೆ ತಿಳ್ಕೊಂಡ್ರೆ ಯಾವ ಗಣಿತನೂ ನಿಮಗೆ ಬಿರಿಯಲ್ಲ. ಇಂಥ ದೊಡ್ಡ ಲೆಕ್ಕನ ಬಾಯಿನಿಂದ ಹೆಂಗೆ ಮಾಡೋದು ನೋಡ್ರಿ, ನಾ ತಿಳಿಸಿದನ್ನು. ಇಲ್ಲೇ ಮಿಶ್ರ ಬಿಂದ ರಾಶಿ ಮಾಡಿದ್ರೆ 40 ಇದು ಮಿಶ್ರ ಬಿಂದ ರಾಶಿ. ವಿಷಮ ಬಿಂದ ರಾಶಿ ಮಾಡಿದ್ರೆ 14 40 43 ಆಯ್ತು. 2 0 43 100 ಆಯ್ತು. 2 0 43 ಗುಂಡ್ಲೆ 100 ಮಾಡಿಬಿಡ್ಬೇಕು. ಯಾಕೆ 100 ಮಾಡ್ಬೇಕಂದ್ರೆ 4ರಲ್ಲೇ ಬಾಗಿಸಿದಾಗ 100 ಬಂದುಬಿಡ್ತದೆ ಮ್ಯಾಲೆ. ಆ 100ಕ್ಕೆ ಮ್ಯಾಲಿನ ಅಂಶಕ್ಕೆ ಗುಣಾಕಾರ ಮಾಡಿದ್ರೆ 43 ಆಗಿಬಿಡ್ತದೆ. ನೋಡ್ರಿ ಆಗ್ಯದು ಇಲ್ಲಿ. ಅದೇ ಬಡ್ಡಿ ಇದು ಹಾನಿ. ಹಾನಿ ಬರೋಬರಿ 4,300. ಮಾರಾಟದ ಬೆಲೆ ಬರ್ಕೊಂಡ ಬೆಲೆ ಮೈನಸ್ ಹಾನಿ ಕೊಟ್ಟು 37,500. ನಿಮ್ಗೆ ಇಂಥ ಗಣಿತಗಳನ್ನು ಒಂದೊಂದು ಸ್ಯಾಂಪಲ್ ಹೇಳಿದ್ನ. ಯಾಕಂದ್ರೆ ನಿಮ್ಮ ಟೆಲಿಗ್ರಾಮ್ದಾಗ ಭಾಳ ಹಾಕಿದ್ನ ಗಣಿತಗಳು ಇಂಥವೆಲ್ಲ ಬಾಯಲ್ಲಿ ಮಾಡೋದು. ಟೆಲಿಗ್ರಾಮದಲ್ಲಿ ಏನು ಹಾಕಿನಂದ್ರೆ ಗಣಿತನೂ ಮಾಡಿದ್ನು, ಟ್ರಿಕ್ಸನ್ನು ಹೇಳಿದ್ನು. ಮತ್ತು ಇದೊಂದ್ಸಲ ಇರಲಿ ನಿಮಗೆ ಹೆಂಗೆ ವೇಗವಾಗಿ ಮಾಡಬೇಕು, ಹೆಂಗೆ ಫಾಸ್ಟಾಗಿ ಮಾಡಬೇಕು OMRದಾಗ ಅನ್ನೋದು ತೋರಿಸಿದೆ. ಇಂಥ ಗಣಿತಗಳು ಟೆಲಿಗ್ರಾಮ್ದಾಗ ಸಾಕಷ್ಟು ಸಿಗ್ತಾವೆ, ನೀವು ನೋಡಿ ಕಲಿಬೋದು. ಈಗ ನಿಮಗೆ ತಿಳಿತಲ್ಲ ಇದನ್ನು ಬಾಯಲ್ಲಿ ಹೆಂಗೆ ಇಟ್ಟು ಅನ್ನೋದು ನಿಮಗೂ ತಿಳಿತು. ಚೆನ್ನಾಗಿ ಬಿಡಿಸೋರು.